ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಿನ್ನೆ ಮಹೇಶ್ ಒಡೆಯರ್ ಅವರು ಪಂಡಿತ್ ದೀನದಯಾಳ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಂತ ಸೇವಾ ಪಾಕ್ಷಿಕ ಅಭಿಯಾನದಲ್ಲಿ ಜಿಲ್ಲೆಯ ಸಂಸದರಾದ ರಮೇಶ್ ಜಿಗಜಿಣಗಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಗುರ್ಲಿಂಗಪ್ಪ ಅಂಗಡಿ, ಬಿಜೆಪಿ ನಗರ ಮಂಡಳ ಅಧ್ಯಕ್ಷರಾದ ಸಂದೀಪ್ ಪಾಟೀಲ್, ಮಹಾನಗರ ಪಾಲಿಕೆ ಉಪಮೇಯರ್ ಆದ ಸುಮಿತ್ರಾ ಜಾಧವ್, ಮಹಾನಗರ ಪಾಲಿಕೆಯ ಸದಸ್ಯ ಮಳುಗೌಡ ಪಾಟೀಲ್ ಮತ್ತು ಸ್ವಪ್ನ ಕನ್ಮುಚನಾಳ್, ಚಂದ್ರು ಅಣ್ಣ ಕೌಟಗಿ, ಸುರೇಶ್ ಬಿರಾದಾರ್, ಪಾಪು ಸಿಂಗ್ ರಜಪೂತ್, ಬಸವರಾಜ್ ಅಣ್ಣಾಮ್ ಹಾಗೂ ಬಡಾವಣೆಯ ಅನೇಕ ಹಿರಿಯರೊಂದಿಗೆ ಪಾಲ್ಗೊಂಡರು. ಪ್ರತಿ ವರ್ಷ ಸ್ವಚ್ಛತಾ ಹಿ ಸೇವಾ ಅಂತ ಒಂದು ಅಭಿಯಾನದಡಿ 2024-25 ಈ ಸರ್ತಿ 25-26 ಸ್ವಚ್ಛತಾ ಅಭಿಯಾನದಡಿ ಏಕ್ ದಿನ ಏಕ್ ಗಂಟಾ ಏಕ್ ಸಾತ್ ಅಂತ ಹೇಳಿಕಿಸಿಂದ ಒಂದು ಸ್ವಚ್ಛತಾ ಅಭಿಯಾನನ ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡದ್ದು ನಮ್ಮ ಸರ್ಕಾರ. ಇದು ಕೇಂದ್ರ ಸರ್ಕಾರ ಪ್ರಾಜೆಕ್ಟ್. ಆ ಕೇಂದ್ರ ಸರ್ಕಾರದ ಅಭಿಯಾನ ನಡಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಲ್ಲ. ಇದು ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹೇಳದಂತೆ ನಾವು ಮಾಡಬಾರ್ದು. ಸ್ವಚ್ಛತಾ ಹಿ ಸೇವಾ ಅಂದ್ರೆ ನಾವು ಸ್ವಚ್ಛ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಸ್ವಚ್ಛ ಇರ್ತದೆ, ಆಜು ಬಾಜುದವ್ರ ಆರೋಗ್ಯ ಸ್ವಚ್ಛ ಇರ್ತದೆ. ಈಗ ನೀವೆಲ್ಲ ಕೇಳಿರಿ ಆರೋಗ್ಯ ಭಾಗ ಅಂತ ಆರೋಗ್ಯ ಇದ್ರೆ ಜೀವನ. ಇದಕ್ಕೆ ಎಷ್ಟು ಕೋಟಿ ಕಟ್ಟಿಸಿ ಆರೋಗ್ಯ ಉಪಯೋಗ ನಮ್ಗೆ ಬೇಕಾದಂತ ತಿನ್ನಕ್ಕಾಗುದಿಲ್ಲ, ಬೇಕಾದಾಗ ತಿರ್ಲಾಕಾಗುದಿಲ್ಲ. ಆರೋಗ್ಯ ಮೇನ್. ಇಂಗ್ಲೀಷ್ದಾಗ ಆದ್ರೆ ಒಂದು ನೋಡೋದು ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ಸಿ. ಅದಕ್ಕೆ ನಾವು ಇದನ್ನ ಬರೀ ಸರ್ಕಾರ ಒಂದು ಆದೇಶ ಮಾಡೋದು ತೆಗೆಸಿಂದ ಬರೀ ಒಂದು ದಿನ, ಒಂದು ತಾಸು, ಒಂದು ಜೋಡಿ ಕೂಡಿ ಅಂದ್ರೆ ಏಕ್ ದಿನ ಏಕ್ ಗಂಟೆ ಏಕ್ ಸಾತ್ ಅನ್ನೋ ಬದಲಿ ಇದನ್ನ ನಮ್ಮ ಜೀವನದಲ್ಲಿ ದಿನನಿತ್ಯ ಅಳವಡಿಸ್ಕೊಂಡು ದಿನಾನು ಸ್ವಚ್ಛ ಅಂತ ಮಾಡಿದ್ರೆ ನೀವು ಸ್ವಚ್ಛತೆ ಮತ್ತವ್ರಿಗೆ ಹೇಳ್ಬೋದು, ಬಾಜುದವ್ರಿಗೆ ಅವ್ರು ಮತ್ತವ್ರಿಗೆ ಹೇಳ್ಬೋದು. ಹಿಂಗೆ ಮಾಡಿದ್ರೆ ಇಡೀ ನಮ್ಮ ಏರಿಯಾ ಆಗಿರ್ಬೋದು, ನಮ್ಮ ನಗರ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ರಾಜ್ಯ ಆಗಿರ್ಬೋದು, ನಮ್ಮ ದೇಶ ಆಗಿರ್ಬೋದು ಎಲ್ಲಾನೇ ಸ್ವಚ್ಛ ಆಗ್ತವೆ. ಇದು ದರ್ವೊಬ್ಬರ ಕರ್ತವ್ಯ. ಈಗ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ತಗೋರು ಸ್ವಚ್ಛ ಭಾರತ ಅಭಿಯಾನ ಅಂತ ಹೇಳಿಸಿದ್ರು. ಅದಕ್ಕಿಂತ ಮುಂದೆ ಸಾಕಷ್ಟು ಮಂದಿ ಪ್ರಧಾನಿಗಳಾಗಿ ಹೋಗ್ಯಾರ, ರಾಷ್ಟ್ರಪತಿಗಳಾಗಿ ಹೋಗ್ಯಾರ, ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ. ಯಾರು ಅಂತ ಒಂದು ಅನೌನ್ಸ್ಮೆಂಟ್ ಮಾಡಬೇಕಾಗಿತ್ತಲ್ಲ, ಒಬ್ಬರ ತಲೆಗೂ ಹೊಳೆದಿಲ್ಲ. ಹಂಗೆ ಇವರು ನಮ್ಮ ದೇಶದ ಒಂದು ಅಭಿವೃದ್ಧಿ ಮಾಡಬೇಕಂತ ಹೇಳಿಸಿದ್ರೆ ತಮ್ಮದೇನು ಫ್ಯಾಮಿಲಿ ವಿಚಾರ ಮಾಡಲಾರ್ದು ಹೆಂಡ್ರು ಮಕ್ಕಳಿಲ್ಲ ಅವರಿಗೆ ಅಂಥವ್ರ ಸದ್ಯಕ್ಕೆ ಇಡೀ ದೇಶದ 24 ಗಂಟೆನೂ ದೇಶದ ಬಗ್ಗೆ ಸತತ ವಿಚಾರ ಮಾಡಿಕೊಂಡು ಇವತ್ತು ನಮ್ಮ ದೇಶನ ಅಮೇರಿಕಾದಂಥದ್ದು ಏನೋ ಒಂದು ಸವಾಲು ಹೊಟ್ಟಿದ್ರು ಅದಕ್ಕೆ ಉತ್ತರ ಕೊಡೋಂಥದ್ದು ಎಬಿಲಿಟಿ ನಮ್ಮ ದೇಶಕ್ಕೆ ಅದ. ಅದು ಏನು ಅದಕ್ಕೆ ಯಾವ ರೀಸನ್ಗೆ ಅಂಥದ್ದೊಂದು ಸಮರ್ಥ ಪ್ರಧಾನಮಂತ್ರಿಗಳನ್ನ ನಾವು ಪಡೆದೆವು. ಅದು ನಮ್ಮೆಲ್ಲರ ಪುಣ್ಯ. ಅವ್ರು ಅಷ್ಟೇ ಆಗ್ತಿರಬೇಕಾಗಿತ್ತು. ಹಿಂಗೆ ಹೊಸ ಹೊಸ ವಿಚಾರ ಮಾಡ್ತಾರೆ ಸ್ವಚ್ಛ ಭಾರತ ಅಭಿಯಾನ ಅಂತ ಅವ್ರು ಅಷ್ಟೇ ತಂದರು. ಅವ್ರು ತಂದಿದ್ದಕ್ಕೆ ಇವತ್ತು ಕಾಪಿ ಮಾಡೋಕತ್ತವೆ ಬೇರೆ ದೇಶಗಳು ಸದಕ್ಕೆ. ಎಲ್ಲೇ ಒಂದವ್ರು ಅಮೇರಿಕಾದ ಒಂದು ಸಂಸತ್ದಾಗ ಹೋದ್ರು ಒಂದು ಸಣ್ಣ ಚೀಟಿ ಬಿದ್ದಿತ್ತು. ನೀವೆಲ್ಲ ವಿಡಿಯೋ ನೋಡಿರೋದು ಭಾಳ ವೈರಲ್ ಆಗಿತ್ತು. ಆ ಚೀಟಿ ತೊಗೊಂಡು ಎಲ್ಲರೂ ಹೋಗಿಲಿಲ್ಲ ಅವರು, ಅಥವಾ ಯಾರಿಗಾರು ತೆಗಿಯಂತ ಹೇಳಿಲ್ಲ. ಅವರೇ ಸ್ವತಃ ತೊಗೊಂಡು ಕಿಶನ್ ಅವ್ರು ಕೋಟ್ ಕಿಶದಾಗ ಹಾಕೊಂಡ್ರು. ಮುಂದೋಗಿ ಎಲ್ಲ ಡಸ್ಟ್ಬಿನ್ಕಾಗಿ ಹಾಕಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಅಂದರೆ ಏನು ಸಣ್ಣ ವಿಚಾರ ಇದ್ರೂ ಅದನ್ನು ಸಣ್ಣದಾಗ ತಿಳ್ಕೊಲಾರ್ದೆ ಮಾಡೋಂಥ ಒಂದು ಗ್ರೇಟ್ ವ್ಯಕ್ತಿ. ಇವತ್ತವ್ರು ನಮ್ಮ ದೇಶದ ದೊಡ್ಡ ಪ್ರಧಾನಮಂತ್ರಿ ಅವರು ನಮ್ಮ ಪ್ರಧಾನ ಸೇವಕ ಅಂತಾರೆ. ಅವ್ರು ಎಲ್ಲ ಆ್ಯಂಗಲ್ದಿಂದಲೂ ಸೇವೆ ಮಾಡ್ತಾರೆ. ಅದಕ್ಕೆ ಅವರು ಕಂಡಂಥ ಇದೊಂದೇನು ಕನಸಿನ ಕೂಸು ಐತಿಲ್ಲ ಸ್ವಚ್ಛ ಭಾರತ ಅಭಿಯಾನವು, ಇದನ್ನು ನಮ್ಮ ಪ್ರತಿಯೊಬ್ಬರು ಮನೆಗಳಲ್ಲಿ ಮನಸ್ಸುಗಳಲ್ಲಿ ಇರಬೇಕಂತ ಹೇಳಿ ನಾನು ಇವತ್ತೊಂದು ದಿನ ನಿಮ್ಮೆಲ್ಲರ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಾಗ ಎಲ್ಲಿ ಬೇಕಾದಲ್ಲಿ ಕಸರು ಕಂಡ್ರೆ, ಹೊಲಸು ಕಂಡ್ರೆ ಅಥವಾ ಮತ್ತೊಬ್ಬರೇ ಏನೋ ಮಾಡಿದ್ರೆ ಅವ್ರಿಗೂ ತಿಳಿಸ್ಯಾರಿ. ನಾವು ಮತ್ತೊಬ್ಬರು ತಿಳಿಸಿ ಹೋಗಿದ್ದ ಮೊದಲು ನಾವು ಅದನ್ನು ಅಳವಡಿಸ್ಕೋಬೇಕು. ನಾವು ಸ್ವಚ್ಛ ಮಾಡ್ಕೊತಿದ್ರೆ, ನಾವು ಎಲ್ಲ ರೀತಿಯಿಂದ ಸರಿ ಇದ್ರೆ ಅವ್ರು ಕೂಡ ಅಳವಡಿಸ್ಕೋತಾರೆ. ಅಥವಾ ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಯಾರೇ ಇರಲಿ ಜನ್ರೇಷನ್ ಅದು ಒಂದು ನೋಡಿ ಒಂದು ಕಾಪಿ ಮಾಡೋಂಥ ಇರ್ತದೆ. ಅವರು ತಮ್ಮ ಜೀವನದಾಗ ಅಳವಡಿಸ್ಕೋತಾರೆ. ಅದಕ್ಕೆ ಇದು ಸ್ವಚ್ಛತಾ ಹಿ ಸೇವಾ ಅಭಿಯಾನದೇನಿವತ್ತು ಏಕ್ ದಿನ ಏಕ್ ಗಂಟಾ ಏಕ್ ಸಾತ್ ಐತಲ್ಲ, ಇದನ್ನು ಇವತ್ತಿನ ಪ್ರತ್ಯೇಕ ಮಾಡುವಂತೆ ಜೀವನ ಪರ್ಯಂತ ನಮ್ಮ ಜೀವನದಾಗ ಅಳವಡಿಸ್ಕೊಂಡು ಹೋಗಲತ್ತಿಂದ ಈ ಮುಖಾಂತರ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. Thank Mr. Mahesh Odiyar for taking care and making this campaign in this area, and entire ward people. We are very much thankful to him the way he is doing the work, and we wish him all the best and wish good health to everyone. ನಮಸ್ಕಾರ ಕರ್ನಾಟಕ, ಎ9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.